ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮನೋಜ್ಗೆ ಶ್ವೇತಾ ಅಮೆರಿಕ ಹುಡುಗಿನ ಸೆಟ್ ಮಾಡಿರ್ತಾಳೆ. ಎಲ್ಲೂ ಒಪ್ಪಿದ್ರೆ ಮೀಟಿಂಗ್ ಅರೇಂಜ್ ಮಾಡ್ತೀನಿ ಅಂತ ಶ್ವೇತಾ ಹೇಳೋಗ್ತಾಳೆ. ಆಗ ಶಾಂತಿ ಖುಷಿಯಿಂದ ಏ ರವಿ, ಹುಡುಗಿ ನೋಡೋಕೆ ಶ್ರುತಿನೂ ಬರೋ ಕೇಳೋ ಅಂತ ಹೇಳ್ತಾಳೆ. ನಾನು ಹೇಳಿದ್ರೆ ಅವಳು ಕೇಳ್ತಾಳೆ ಇಲ್ಲಮ್ಮ ಅಂತ ರವಿ ಹೇಳ್ತಾನೆ. ಸರಿ ಬಿಡು, ನಾನೇ ಹೇಳ್ತೀನಿ, ನಾನೇ ಬರೋ ಕೇಳ್ತೀನಿ ಅಂತಿರೋವಾಗ, ಅಮ್ಮ ನೀವು ಹೇಳಿದ್ರು ಅವಳು ಕೇಳಲ್ಲ, ಅದಕ್ಕೆ ನೀವು ಹೇಳಿದ್ರೇನೆ ಅವಳು ಕೇಳೋದು, ಅವಳ ಜೊತೆ ಮಾತಾಡಿ ಬರ ಕೇಳಿ ಅಂತಾನೆ ರವಿ. ಸರಿ ರವಿ, ನಾನು ಶ್ರುತಿ ಜೊತೆ ಮಾತಾಡ್ತೀನಿ ಅಂತಾಳೆ ಮೀನಾ. ಆಗ ಮನೋಜ ಬಂದ್ಬಿಟ್ಟು, ಅಮ್ಮ ಇದೇನಮ್ಮ ಓದೋರ್ಗಿರೋ ಮರ್ಯಾದೆ, ನಾನು ಓದಿರೋ ಓದ್ಗೆ ಅಮೆರಿಕಾದವರು ನನ್ನ ಹುಡುಗಿ ಕೊಡ್ತಿದ್ದಾರೆ. ಅವನು ಹಾಗಂತಿರೋವಾಗ ಎಲ್ಲ ನಿನ್ನ ಅದೃಷ್ಟ ಕಣೋ ಹಾಗಂತ ಶಾಂತಿ ಹೇಳ್ತಾಳೆ. ಎಲ್ಲ ನೀನು ಓದಿಸಿದೆಯಲ್ಲಮ್ಮ, ಅದರಿಂದನೇ ಇಷ್ಟೆಲ್ಲ ನಡೀತಿರೋದು ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ ಬಂದ್ಬಿಟ್ಟು, ಲೇ ನಿನ್ನನ್ನು ಓದಿಸಿದ್ದು ಅಪ್ಪ ಕಣ, ಅವನು ಹಾಗಂತಿರುವಾಗ ಅಮ್ಮನೂ ಕೂಡ ಸಪೋರ್ಟ್ ಮಾಡಿದಾರಲ್ಲ ಅಂತಾನೆ ಮನೋಜ. ಶ್ವೇತಾನ ನೋಡೋಕೆ ಹೋಗಿ ಸೆಟ್ ಆಗ್ಲಿಲ್ವಲ್ಲ ಅಂತ ಚಿಂತೆ ಮಾಡ್ತಿದ್ದೆ, ಈಗ ಆ ಚಿಂತೆನೂ ಇಲ್ಲ. ಈಗ ನೋಡು ಅವಳಿಂದ ಎಷ್ಟೊಂದು ದೊಡ್ಡ ಸಂಬಂಧ ಬಂದಿದೆ ಅಂತಾಳೆ. ನೋಡಮ್ಮ, ನನಗೂ ಇಬ್ರು ತಮ್ಮದಿರಿರ್ತಾರೆ, ಏನು ಪ್ರಯೋಜನ, ಒಬ್ಳು ತಂಗಿ ನನಗೆ ಎಷ್ಟೊಂದು ದೊಡ್ಡ ಸಂಬಂಧನ ತೊಗೊಂಡು ಬಂದಿದ್ದಾಳೆ, ನೋಡ್ದೇನಮ್ಮ ಅಂತಾನೆ ಮನೋಜ. ಆಗ ರವಿ ಸೂರ್ಯ ಇಬ್ರು ಮುಖ ನೋಡ್ಕೋತಾರೆ. ನೋಡ ಇವನನ್ನ ಸೂರ್ಯ ಈಗ ಮಾತ್ರ ತಂಗಿ ಅಂತ ಕರೀತಿದ್ದಾನೆ ಹಾಗಂತ ರವಿ ಹೇಳ್ತಾನೆ. ಆಗ ಸೂರ್ಯ ನಕ್ಬಿಟ್ಟು, ಅದು ಅಮೆರಿಕ ಹುಡುಗಿಯನ್ನ ನೋಡಿದಾಳಲ್ಲ ಅದಕ್ಕೆ, ಇದಕ್ಕೂ ಮೇಲೆ ಹೇಳಬೇಕು ಅಂದರೆ ಪಾರ್ಲರ್ ಮುಂದೆ ತಂಗಿ ಅಂತ ಹೇಳ್ಬಿಡ್ತಾನೆ ಇವನು. ಹಾಗಂತ ಸೂರ್ಯ ಹೇಳ್ತಿರೋವಾಗ ರವಿ ಕರೆಕ್ಟ್ ಅಂತಾನೆ. ಅಮೆರಿಕಾದಲ್ಲಿ ನೀನು ಹೋಗಿ ಸೆಟ್ಲ್ ಆಗ್ಬಿಡು, ನಿನ್ನ ಲೆವೆಲ್ಗೆ ನೀನು ಅಲ್ಲೇ ಇರಬೇಕು. ಕೆಲವು ಜನಗಳಿದಾರಲ್ಲ ಅವ್ರ ಥರ ನೀನು ಊರ್ ಸುತ್ತ ಕುದುರೆ ಓಡಿಸ್ಕೊಂಡಿರೋದೇನು ಬೇಡ ಅಂತಾಳೆ. ನೋಡು ಮೀನಾ, ಕೆಲವು ಜನ ಅಂತ ಹೇಳಿದ್ರಲ್ಲ ಅವರು ನಾವೇನೆ ಅಂತಾನೆ ಸೂರ್ಯ. ಅರ್ಥ ಆಗಿತ್ತು ರೀ ಅಂತ ಮೀನಾ ಹೇಳ್ತಾಳೆ. ಏನ್ರಿ ಮನೋಜ್ ಜೊತೆ ನಾವು ಅಮೆರಿಕ ಹೊಟ್ಟೋಗ್ಬಿಡೋಣ ಅಂತಾಳೆ ಶಾಂತಿ. ಲೇ ಮನ್ಸಲ್ಲೇ ಕೋಟೆ ಕಟ್ಬೇಡ್ವೆ, ಮೊದಲು ಏನು ನಡೆಯುತ್ತೆ ಅನ್ನೋದನ್ನ ನೋಡೋಣ, ಇನ್ನು ಡೈವರ್ಸೇ ಸಿಕ್ಕಿಲ್ಲ, ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳೋಗ್ತಾರೆ. ಆಗ ಮನೋಜ, ಅಮ್ಮ ನಾನು ಪಾಸ್ಪೋರ್ಟ್ನ ರಿನಿವಲ್ ಮಾಡಿಸ್ಬೇಕು, ನಿನಗೂ ಕೂಡ ಪಾಸ್ಪೋರ್ಟ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಬರ್ತೀನಿ ಅಂತಾನೆ. ಹ್ಞೂ ಅಂತಾಳೆ ಶಾಂತಿ. ಏ ಮೀನಾ, ಬೇಗ ಊಟಕ್ಕೆ ರೆಡಿ ಮಾಡು ಅಂತ ಹೇಳ್ತಾಳೆ. ಆಗ ಸೂರ್ಯ, ಅಯ್ಯಯ್ಯೋ ಸ್ವಲ್ಪ ದಿನ ಮಲೇಷಿಯಾ ಕತೆ ಓಡ್ತಾಯಿತ್ತು ಮನೆಯಲ್ಲಿ, ಈಗ ಅಮೆರಿಕಾ ಕತೆ, ಇನ್ನು ಏನೇನು ಸೆಟ್ಟೆಲ್ಲ ಆಗ್ತಾರೋ ಏನೋ ಗೊತ್ತಾಗ್ತಿಲ್ವೇ ಅಂತ ಅನ್ಕೋತಿರ್ತಾನೆ. ಈ ಕಡೆ ಮೀನಾ ಶ್ರುತಿ ಹೋಟೆಲ್ಗೆ ಬರ್ತಾಳೆ. ಶ್ರುತಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾಳೆ. ಬನ್ನಿ ಮೀನಾ ಮರಿ ಮಾತಾಡೋಣ, 2 ಆಪಲ್ ಜ್ಯೂಸ್ ತಗೊಂಡ್ ಬನ್ನಿ ಅಂತ ಹೇಳ್ತಾಳೆ. ಶ್ರುತಿ ನನ್ಗೆ ಅದೆಲ್ಲ ಬೇಡ ಅಂತ ಮೀನಾ ಹೇಳ್ತಿರುವಾಗ, ಮಾತಾಡೋಕ್ಕೆ ಅಂತ ಬಂದಿದ್ದೀರಾ, ಕುಡಿತಾನೆ ಮಾತಾಡೋಣ, ಬನ್ನಿ ಮೀನಾ ಮರಿ ಅಂತ ಕರ್ಕೊಂಡೋಗ್ತಾಳೆ. ಕೂತ್ಕೊಳ್ಳಿ ಮೀನಾ ಮರಿ, ಈಗ ಹೇಳಿ ಅಂತ ಕೇಳ್ತಾಳೆ. ಮನೆಗೆ ಶ್ವೇತಾ ಬಂದಿಲ್ಲ ಅಂತ ಮೀನಾ ಹೇಳ್ತಾಳೆ. ಹೌದಲ್ವಾ, ಶಾರ್ಟ್ ಟೈಮಲ್ಲಿ ನಮ್ಮನ್ನೆಲ್ಲ ಬೇಗ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಲು, ಪರವಾಗಿಲ್ಲ ಮ್ಯಾರೇಜ್ ಕ್ಯಾನ್ಸಲ್ ಆದ್ರೂ ಕೂಡ ಅದ್ರ ಬಗ್ಗೆ ದೊಡ್ಡದಾಗಿ ಯೋಚನೆ ಮಾಡಿದೆ, ನಮ್ ಜೊತೆ ಎಲ್ಲ ಚೆನ್ನಾಗೇ ಇದ್ದಾರೆ ಅಂತಾಳೆ. ಹೌದು ಶ್ರುತಿ, ಇಂಥ ಕಾಲದಲ್ಲಿ ಒಳ್ಳೆ ಜನಗಳು ಸಿಗೋದೇ ಕಷ್ಟ ಅಂತಾಳೆ ಮೀನಾ. ಒಳ್ಳೆತನನ ಮೇಂಟೈನ್ ಮಾಡೋದು ಕಷ್ಟ ಅಂತಾಳೆ ಶ್ರುತಿ. ಶ್ವೇತಾ ಫ್ರೆಂಡ್ ಅಮೆರಿಕಾದಲ್ಲಿ ಇದ್ದಾರಂತೆ, ಅವ್ರ ಅಕ್ಕನ್ಗೆ ಮದ್ವೆ ಆಗಿ 1 ವರ್ಷದಲ್ಲೇ ಡಿವೋರ್ಸ್ ಆಗ್ಬಿಟ್ಟಿದಂತೆ. ಆ ಸಂಬಂಧನ ಮನೋಜ್ ಅವ್ರಿಗೆ ತಂದಿದ್ದಾಳೆ ಶ್ವೇತಾ. ಮಕ್ಕಳೆಲ್ಲ ಏನೂ ಇಲ್ವಂತೆ, ಮದ್ವೆ ಆಗಿ 1 ವರ್ಷದಲ್ಲೇ ಡಿವೋರ್ಸ್ ಆಗ್ಬಿಟ್ಟಿದೆ ಅಂತಾಳೆ. ಓ ಅಮೆರಿಕ ಹುಡುಗಿನ, ಅವ್ರೇನಕ್ಕೆ 1 ವರ್ಷದಲ್ಲೇ ಡಿವೋರ್ಸ್ ಆಗ್ಬಿಟ್ರಂತೆ ಹಾಗಂತ ಶ್ರುತಿ ಕೇಳ್ತಾಳೆ. ಏನೋ ಮನ್ಸು ಇಡಿಸ್ತೇನೆ ಡಿವೋರ್ಸ್ ಆಗ್ಬಿಡ್ತಂತೆ. ಓ ಹೌದಾ. ಮನೋಜ್ ಅವ್ರಿಗೆ ಶ್ವೇತಾನ ನೋಡಿದ್ರು, ಈಗ ಶ್ವೇತಾನೇ ಇನ್ನೊಂದು ಹುಡುಗಿನ ನೋಡ್ಕೊಟ್ಟಿದ್ದಾಳೆ. ಲೈಫಲ್ಲಿ ಟ್ವಿಸ್ಟ್ ಅಂದ್ರೆ ಇದೇನೇ ನೋಡಿ ಅಂತಾಳೆ. ಅದು ಸರಿನೇ ಮೀನಾ ಮರಿ, ಅದೇಗೆ ಅತ್ತೆ ಮನೋಜ್ ಅವ್ರನ್ನ ಅಮೆರಿಕಾಗೆ ಕಳಿಸ್ಬಿಡ್ತಾರೆ ಅಂತಾಳೆ ಶ್ರುತಿ. ಕಳಿಸ್ಲೇಬೇಕಲ್ಲ ಶ್ರುತಿ, ಅವರು ತುಂಬಾ ದೊಡ್ಡ ಶ್ರೀಮಂತರಂತೆ, ಸ್ವಂತವಾಗಿ ಏರೋಪ್ಲೇನ್ ಎಲ್ಲ ತಗೊಂಡಿದಾರಂತೆ ಅಂತಾಳೆ. ಓ ಫ್ಲೈಟ್ ಎಲ್ಲ ತಗೊಂಡಿದಾರ, ಹಾಗಾದ್ರೆ ಮನೋಜ್ ಅವ್ರನ್ನ ಖಂಡಿತ ಅತ್ತೆ ಅಮೆರಿಕ ಕಳಿಸ್ತಾರೆ ಅಂತಾಳೆ ಶ್ರುತಿ. ಮನೆ ಅಳಿಯಂತರ ಅತ್ತೆನೂ ಕೂಡ ಮನೆ ಅತ್ತೆಯಾಗಿ ಅಲ್ಲಿಗೆ ಹೋಗ್ಬಿಡ್ತಾರೆ ಹಾಗಂತ ಅವ್ರಿಬ್ರು ಹೇಳ್ಕೊಂಡು ಜ್ಯೂಸ್ ಕುಡಿತಾ ನಗ್ತಾ ಇರ್ತಾರೆ. ಮೊದ್ಲು ಇದೆಲ್ಲ ಸತ್ಯನಾ ಅಂತ ತಿಳ್ಕೊಬೇಕು ಮೀನಾ ಮರಿ. ರೋಹಿಣಿ ತರ ನಮ್ಮಪ್ಪ ಮಲೇಷಿಯಾದಲ್ಲಿ ಇರೋದ್ರೆ, ನಾವು ದೊಡ್ಡ ಶ್ರೀಮಂತರು, ಅದಿದೆ ಅಂತ ಸುಳ್ಳೆಲ್ಲ ಹೇಳಿದ್ರಲ್ಲ, ಫ್ರಾಡ್ ಮಾಡಿದ್ರಲ್ಲ, ಅದೇ ರೀತಿ ಇವ್ರನ್ನ ನಂಬ್ಕೊಳ್ಳೋದು ಬೇಡ. ಆಮೇಲೆ ಮನೋಜ್ ಅವ್ರಿಗೆ ಮ್ಯಾರೇಜ್ ಮೇಲಿರೋ ಇಂಟ್ರೆಸ್ಟೇ ಹೊಟ್ಟೋಗ್ಬಿಡುತ್ತೆ ಅಂತಾಳೆ. ಹಾಗೆಲ್ಲ ಏನೂ ಇಲ್ಲ ಶ್ರುತಿ, ಶ್ವೇತಾ ಕಡೆಯಿಂದ ಬರ್ತಿರೋ ಸಂಬಂಧ ತಾನೆ, ಎಲ್ಲ ಚೆನ್ನಾಗೇ ಇರುತ್ತೆ ಅಂತಾಳೆ ಮೀನಾ. ಈಗ ವಿಡಿಯೋ ಕಾಲ್ನಲ್ಲಿ ಹುಡುಗಿ ನೋಡೋಕೆ ಹೇಳಿದ್ದಾರೆ. ಆಗ ಶ್ರುತಿ, ಆನ್ಲೈನ್ ಲೈವಾ, ಸೂಪರ್ ಅಂತಾಳೆ. ಹೌದು ಶ್ರುತಿ, ಅದಕ್ಕೆ ನೀನು ಬರಬೇಕು ಅಂತಾಳೆ ಮೀನಾ. ನಾನೇನಕ್ಕೆ ಅಂತ ಶ್ರುತಿ ಕೇಳ್ತಾಳೆ. ಇಲ್ಲ ಶ್ರುತಿ, ಅತ್ತೆನೇ ನಿನ್ನ ಬರೋಕೆ ಹೇಳಿದ್ರು, ರವಿ ಕೂಡ ಹೇಳಿದ್ರು, ಅವ್ರು ಹೇಳಿದ್ರೆ ನೀನು ಕೇಳಲ್ವಂತಲ್ಲ, ಅದಕ್ಕೆ ನನಗೆ ಹೇಳಕ್ಕೆ ಹೇಳಿದ್ರು ಅಂತಾಳೆ. ಓ ಅದನ್ನ ಬೇರೆ ಹೇಳಿದ್ನಾ ಅಂತ ಶ್ರುತಿ ಹೇಳ್ತಾಳೆ. ನಿಜವಾಗ್ಲೂ ನೀನು ಅಲ್ಲಿರ್ಬೇಕು ಶ್ರುತಿ, ಹುಡುಗಿ ನೋಡುವಾಗ ನೀನು ಇರಬೇಕು ಅಂತ ಅತ್ತೆನೂ ಮಾವನೂ ಆಸೆ ಪಡ್ತಿದ್ದಾರೆ ಹಾಗಂತ ಮೀನಾ ಹೇಳ್ತಿರೋವಾಗ, ಸರಿ ಮೀನಾ ಮರಿ ನಾನು ಖಂಡಿತ ಬರ್ತೀನಿ ಅಂತಾಳೆ ಶ್ರುತಿ. ಯಾವತ್ತಿದೆ ಅಂತ ನನಗೆ ಡೇಟ್ನ 1 ದಿನದ ಮುಂಚೆನೇ ಹೇಳ್ಬಿಡಿ, ನಾನು ಅಲ್ಲಿಗೆ ಬರ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಶ್ವೇತಾನ ಕೇಳಿ ನಿನ್ಗೆ ಹೇಳ್ತೀನಿ ಶ್ರುತಿ ಅಂತ ಮೀನಾ ಹೇಳ್ತಾಳೆ. ಆಗ ಶ್ರುತಿಗೆ ಒಂದು ಕೊರಿಯರ್ ಬರುತ್ತೆ. ನನ್ಗೆ ಯಾರು ಕೊರಿಯರ್ ಕಳಿಸಿದ್ದಾರೆ ಅಂತ ಶ್ರುತಿ ಅದನ್ನ ಇಸ್ಕೋತಾಳೆ. ಯಾರು ಕಳಿಸಿರೋದು ಶ್ರುತಿ ಅಂತ ಮೀನಾ ಕೇಳ್ತಾಳೆ. ಶ್ರುತಿ ಅದನ್ನ ಓದಿ, ಓಪನಿಂಗ್ ಇನಾಗ್ರೇಷನ್ ಫಂಕ್ಷನ್ಸ್ ಅಂತಾಳೆ. ಇದನ್ನ ನೀತುನೇ ಕಳ್ಸಿರೋದು, ಹೂವಿನ ಅಂಗಡಿ ಓಪನಿಂಗ್ಗೆ ಬರಬೇಕು ಅಂತ ನೀತು ಕೊರಿಯರ್ ಕಳ್ಸಿರ್ತಾಳೆ. ಶ್ರುತಿ ಅದನ್ನ ಓದಿ ಲಾಸ್ಟ್ನಲ್ಲಿ
ನೀತು ರವಿ ಅಂತ ಇರೋದನ್ನ ಓದಿ ಶ್ರುತಿ ಟೆನ್ಷನ್ ಮಾಡ್ಕೋತಾಳೆ. ನೀತು ಏನಕ್ಕೆ ಈ ತರ ಅವಶ್ಯಕತೆ ಇಲ್ಲಿರೋ ಕೆಲಸಗಳಿಲ್ಲ, ನೀನು ಟೆನ್ಷನ್ ಮಾಡ್ಕೊಳ್ಳಿ ಅಂತಾನೆ ಅವಳು ಈ ತರ ಪತ್ರಿಕೆನ ಕಳಿಸಿರೋದು. ನೀನ್ ಇದನ್ನೆಲ್ಲ ರವಿನ ಕೇಳ್ತೀಯ, ಅವ್ರ ಜೊತೆ ಜಗಳ ಮಾಡ್ತೀಯಾ, ರವಿ ಮೇಲೆ ಡೌಟ್ ಬರಲಿ ಅಂತ ನಿನ್ಗೆ ಈ ಇನ್ವಿಟೇಷನ್ ಕಳ್ಸಿರೋದು. ನೀನ್ ಟೆನ್ಷನ್ ಮಾಡ್ಕೊಂಡು ರವಿನ ಏನಾದ್ರೂ ಕೇಳ್ತೀಯಾ, ರವಿನ ಹೋಗಿ ಟೆನ್ಷನ್ ಮಾಡ್ಕೊಂಡು ನೀತು ಹತ್ರ ಜಗಳ ಮಾಡ್ತಾರೆ. ಈ ತರ ಅನ್ಕೊಂಡೇನೆ ಅವಳು ಈ ಇನ್ವಿಟೇಷನ್ ಕಳ್ಸಿರೋದು. ಹಾಗಂತ ಮೀನಾ ಹೇಳ್ತಿರೋವಾಗ ಶ್ರುತಿ ಅವಳಿಗೆ ಏನಾದ್ರೂ ಮಾಡ್ಲೇಬೇಕು ಮೀನಾ ಮರಿ, ಬರ್ತಾ ಬರ್ತಾ ಓವರ್ ಆಗಿ ಆಡ್ತಿದ್ದಾಳೆ, ಅವಳು ಹೇಗೆ ಬೊಕ್ಕೆಸ್ನ ಓಪನ್ ಮಾಡ್ತಾಳೆ ಅಂತ ನಾನು ನೋಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಆತರ ಎಲ್ಲ ಮಾಡಕ್ ಹೋಗ್ಬೇಡ ಶ್ರುತಿ, ಅವಳು ಅಂಗಡಿ ಓಪನ್ ಮಾಡ್ತಿರೋವಾಗ ನೀನು ರವಿ ಇಬ್ರು ಊರಲ್ಲೇ ಇರೋದ್ ಬೇಡ. ಮೀನಾ ಹಾಗಂತಿರೋವಾಗ ಅವಳಿಗೆ ಎದ್ರುಕೊಂಡು ನಾವ್ ಯಾಕೆ ಊರ್ ಬಿಟ್ಟು ಹೋಗ್ಬೇಕು ಅಂತಾಳೆ ಶ್ರುತಿ. ಇಲ್ಲ ಶ್ರುತಿ, ನಾನು ಈ ತರ ಹೇಳ್ತಿದ್ದೋದಕ್ಕೆ ಒಂದು ಕಾರಣ ಇದೆ. ಆ ಸಮಯಕ್ಕೆ ನೀವು ಇಲ್ಲಿರೋದೇ ಬೇಡ, ರವಿನ ಕರ್ಕೊಂಡು ಎಲ್ಲಾದ್ರೂ ಹೋಗಿದ್ಬಾ, ಆಗ್ಲೇ ಅವಳ ಪ್ಲಾನ್ ಎಲ್ಲ ತಲೆ ಕೆಳಗಾಗೋದು ಅಂತಾಳೆ. ನೀನು ರವಿನ ಅಲ್ಲಿಗೆ ಹೋಗ್ತೀರಾ ಅಂತ ಎದುರು ನೋಡ್ತಿರ್ತಾಳೆ. ನೀವು ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಅವಳೇ ಇಲ್ಲಿಗೆ ಬರ್ತಾಳೆ, ಹೇಗಾದ್ರೂ ಜಗಳ ಮಾಡಿ ಆದ್ರೂ ರವಿನ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಅದಕ್ಕೆ ನಾನು ಹೇಳ್ತಿರೋದು ಆ ಸಮಯದಲ್ಲಿ ನೀವಿಬ್ರು ಇಲ್ಲಿರೋದೇ ಬೇಡ ಅಂತಾಳೆ ಮೀನಾ. ಆಗ ಅಲ್ಲಿಗೆ ರವಿ ಬರ್ತಾನೆ. ಅದಕ್ಕೆ ಯಾವಾಗ ಬಂದ್ರಿ ಅಂತಾನೆ. ಈಗ ತಾನೇ ಬಂದೆ ರವಿ ಅಂತಾಳೆ ಮೀನಾ. ಶ್ರುತಿ ರವಿನ ದುರ್ಗುಡ್ಕೊಂಡು ನೋಡ್ತಾ ಇರ್ತಾಳೆ. ಏನಾಗ್ ನೋಡ್ತಿದ್ಯಾ ಅಂತ ಕೇಳ್ತಾನೆ. ಸುಮ್ನೆ ಅಂತಾಳೆ. ಏನಿಬ್ರು ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ದೀರಲ್ಲ ಅಂತ ಕೇಳ್ತಾನೆ. ಏನೂ ಇಲ್ಲ ರವಿ, ನಿಮ್ ದೊಡ್ಡ ಅಣ್ಣನ್ಗೆ ಅಮೆರಿಕ ಹುಡುಗಿನ ನೋಡ್ತಿದಾರಲ್ಲ, ಅದಕ್ಕೆ ಶ್ರುತಿನ ಮನೆಗೆ ಬಾ ಅಂತ ಕರೆಯಕ್ ಬಂದೆ ಅಂತಾಳೆ. ಓಹ್ ಅದಾ, ನಾನು ಹೇಳಿದ್ರೆ ಇವಳು ಕೇಳಲ್ವಲ್ಲ. ಹಾಗಂತ ರವಿ ಹೇಳ್ತಿರೋವಾಗ ಹೌದೌದು, ನಾನು ಹೇಳಿದ್ದನ್ನ ನೀವು ಯಾವಾಗ ಕೇಳಿದ್ದೀರಾ ಅಂತಾಳೆ ಶ್ರುತಿ. ಏನೇ ಹೇಳಿದ್ರು ಅದರಲ್ಲಿ ಆರ್ಗ್ಯೂ ಮಾಡ್ತಾನೆ ಇರು, ನನಗದಕ್ಕೆಲ್ಲ ಟೈಮ್ ಇಲ್ಲ, ನನಗೆ ತುಂಬ ಕೆಲಸ ಇದೆ ಅಂತ ಹೇಳ್ತಾನೆ. ಬೇಗ ಕೆಲಸ ಮುಗಿಸ್ಕೊಂಡ್ ಬಾ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತಾಳೆ ಶ್ರುತಿ. ಏನು ಮಾತಾಡಬೇಕು ಅಂತ ರವಿ ಕೇಳ್ತಾನೆ. ನೀನು ಮೊದಲು ಹೋಗಿ ನಿನ್ನ ಕೆಲಸ ಮುಗಿಸ್ಕೊಂಡ್ ಬಾ, ಮಾತಾಡೋಣ ಅಂತಾಳೆ. ರವಿ ಹೋಗ್ತಾನೆ. ಶ್ರುತಿ ಯೋಚನೆ ಮಾಡ್ತಿರ್ತಾಳೆ. ಏನು ಯೋಚನೆ ಮಾಡ್ತಿದ್ಯಾ ಶ್ರುತಿ ಅಂತ ಮೀನಾ ಕೇಳ್ತಾಳೆ. ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ ಮೀನಾ ಮರಿ, ಅವತ್ತಿನ ದಿನ ನಾನು ರವಿ ಎಲ್ಲಾದ್ರೂ ಹೋಗ್ಲೇಬೇಕು, ಆದ್ರೆ ರೆಸ್ಟೋರೆಂಟ್ನ ಯಾರು ನೋಡ್ಕೋತಾರೆ ಅಂತ ಕೇಳ್ತಾಳೆ. ನಾನು ಅವರು ಇಬ್ರು ಸೇರಿ ನೋಡ್ಕೋತೀವಿ, ನೀವಿಬ್ರು ಹೋಗಿದ್ ಬನ್ನಿ, ನೀವಿಬ್ರು ಜೊತೆಯಾಗಿದ್ರೆ ಒಬ್ರಿಗೊಬ್ರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ಹಾಗಂತ ಮೀನಾ ಹೇಳ್ತಾಳೆ. ಈ ಕಡೆ ನಾಮಿನೇಷನ್ ಫೈಲ್ ಮಾಡೋಕೆ ವಿಶಾಲನು ಬಂದಿರ್ತಾಳೆ. ಅವಳ ಕಡೆಯವರೆಲ್ಲ ಅಕ್ಕ ನೀವೇನಕ್ಕ ಗೆಲ್ಲೋದು, ನೀವ್ಯಾರು ಅಂತ ಗೊತ್ತಿಲ್ದೇನೆ ನಿಮ್ ಜೊತೆ ಪೈಪೋಟಿ ಮಾಡೋಕ್ ನಿಂತಿದ್ದಾರೆ, ಅವರು ಗ್ಯಾರಂಟಿ ಸೋಲ್ತಾರೆ ಅಂತ ಹೇಳ್ತಾರೆ. ನಾನು ಯಾರನ್ನೂ ಸೋಲಿ ಅಂತ ಹೇಳ್ತಿಲ್ಲ, ಅವ್ರನ್ನ ಸೋಲ್ಸ್ಬೇಕು ಅಂತೇನೋ ನಾನು ಎಲೆಕ್ಷನ್ ಅಲ್ಲಿ ನಿಂತಿಲ್ಲ, 4 ಜನಕ್ಕೆ ಒಳ್ಳೇದ್ ಮಾಡೋಕ್ ನಿಂತಿದ್ದೀನಿ, ಅಷ್ಟೊಂದು ಮಾಡಿದ್ರೆ ಸಾಕು ಅಂತಾಳೆ ವಿಶಾಲು. ನೀನೇನಕ್ಕ ಗೆಲ್ಲೋದು ಅಂತ ಅವ್ರ ಕಡೆಯವರೆಲ್ಲ ಕೂಗ್ತಾ ಇರ್ತಾರೆ. ಅಕ್ಕ ನೀವು ಎಲೆಕ್ಷನ್ ಅಲ್ಲಿ ಗೆದ್ದು ಅಧ್ಯಕ್ಷೆ ಆಗ್ತೀರಾ ಅಕ್ಕ, ನಮ್ ಕಡೆ ತುಂಬಾ ಜನ ಇದ್ದಾರೆ ಅಂತ ಅವಳ ಕಡೆ ರೌಡಿ ಹೇಳ್ತಾ ಇರ್ತಾನೆ. ಆ ತರ ಆಸೆನೆಲ್ಲಾನು ನಾವು ಇಟ್ಕೋಬಾರ್ದು, ಆ ಮೀನಾ ಜೊತೆಗೇನು ತುಂಬಾ ಜನ ಇದಾರಲ್ಲ ಅಂತಾಳೆ ವಿಶಾಲು. ಅಷ್ಟಿದ್ಬಿಟ್ರೆ ಸಾಕ, ಅವ್ರನ್ನೆಲ್ಲ ಗೆಲ್ಲಕ್ ಬಿಟ್ಬಿಡ್ತೀವ ಅಕ್ಕ ಅಂತ ಅವ್ರ ಕಡೆಯವ್ನು ಹೇಳ್ತಾ ಇರ್ತಾನೆ. ಗೆಲ್ಲೋ ಟೈಮಲ್ಲಿ ನಾವೇನು ಎಡವಟ್ ಮಾಡ್ಕೋಬಾರ್ದು, ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ವಿಶಾಲು ಹೇಳ್ತಾಳೆ. ಆಗಲಿಗೆ ವಾದ್ಯಗೋಷ್ಠಿ ಸಮೇತ ಸೂರ್ಯನ್ ಫ್ರೆಂಡು ಮೀನಾ ಮನೆಯವರು ಎಲ್ಲರೂ ಬರ್ತಾ ಇರ್ತಾರೆ. ಮಂಜಾ ಮತ್ತೆ ಚೇತಾ ಡ್ಯಾನ್ಸ್ ಮಾಡ್ತಿರ್ತಾರೆ. ಏನಕ್ರಿ ಇಷ್ಟೆಲ್ಲ ಮಾಡ್ತಿದ್ದೀರಾ, ನಾವೇನ್ ಮದ್ವೆಯಲ್ಲಿ ಮೆರವಣಿಗೆ ಮಾಡ್ಕೊಂಡ ಹೋಗ್ತಿದೀವಿ ಅಂತಾಳೆ. ಅದೆಲ್ಲ ನಮಗ್ ನಡೀಲೇ ಇಲ್ವಲ್ಲ ಮೀನಾ, ಇದೇನ್ ಸಾಧಾರಣನಾ, ನನ್ನ ಹೆಂಡತಿ ಅಧ್ಯಕ್ಷೆ ಆಗೋಕ್ ಹೊರಟಿದ್ದಾಳೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ ನಾನು ಈಗ ತಾನೇ ನಾಮಿನೇಷನ್ ಫೈಲ್ ಮಾಡಕ್ ಹೋಗ್ತಿದ್ದೀನಿ ಅಂತಾಳೆ ಮೀನಾ. ನೀನ್ ಗೆಲ್ತೀಯಾ ಮೀನಾ, ನೋಡ್ತಾ ಇರುವಂತಾನೆ ಸೂರ್ಯ. ಅಕ್ಕ ನೀನ್ ಗೆಲ್ತೀಯ ಅಕ್ಕ ಅಂತ ಕನಕ ಕೂಡ ಹೇಳ್ತಾಳೆ. ಹಾಗೇನೆ ಇವರು ನಗ್ನಗ್ತಾ ಬರ್ತಿರೋದನ್ನ ನೋಡಿ ವಿಶಾಲು ಇವ್ರನ್ನೆಲ್ಲ ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ. ಮೀನಾ ಕಡೆ ಇರೋ ಜನನ ನೋಡಿ ಹೊಟ್ಟೆ ಉರಿ ಪಟ್ಕೋತಾ ಇರ್ತಾಳೆ. ಮಂಜಾ ಮತ್ತೆ ಚೇತಾ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೂರ್ಯನು ಡ್ಯಾನ್ಸ್ ಮಾಡೋಕೆ ಹೇಳ್ಕೊತಾರೆ. ಸೂರ್ಯ ಕೂಡ ಖುಷಿಲಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ತಡ್ಕೊಳಕ್ಕಾಗಲ್ಲ ವಿಶಾಲುಗೆ. ಹಾಗಲ್ಲಿಗೆ ವಿಶಾಲು ಕಡೆಯವ್ರು ಬಂದು ನಿಲ್ಸ್ರಪ್ಪ, ನಾಮಿನೇಷನ್ ಫೈಲ್ ಮಾಡಕ್ ತಾನೇ ಬಂದಿರೋದು, ಅದಕ್ಕೆ ಯಾಕೆ ಇಷ್ಟೊಂದು ಖುಷಿ, ಅದಕ್ಕೆ ಯಾಕೆ ಈ ವಾದ್ಯಗೋಷ್ಠಿ ಎಲ್ಲ ಅಂತ ಕೇಳ್ತಾರೆ. ಹೇಗಿದ್ರು ಗೆಲ್ಲೋದು ನಾನು ಹೆಂಡ್ತಿನೇ ತಾನೇ, ಅದು ಮೊದಲನೇ ಸರಿ ಅಧ್ಯಕ್ಷೆ ಆಗ್ತಿದ್ದಾಳೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ ವಿಶಾಲಮ್ಮ 5 ಸರಿ ಗೆದ್ದಿದ್ದಾರೆ, ಅವ್ರು ಯಾವಾಗ್ಲೇ ನಿಂತ್ಕೊಂಡು ಗೆಲ್ತಾರೆ, ಅದಕ್ಕೆ ನಾವೇನು ವಾದ್ಯಗೋಷ್ಠಿ ಸಮೇತ ಬಂದಿದೀವ ಅಂತ ಕೇಳ್ತಾರೆ. ಎಷ್ಟ್ ಸರಿ ಗೆದ್ವಿ ಅನ್ನೋದು ಮುಖ್ಯ ಅಲ್ಲ ಅಣ್ಣ, ಗೆದ್ದು ಏನ್ ಮಾಡಿದ್ದಾರೆ ಅದೇ ತಾನೇ ಮುಖ್ಯ ಅಂತಾನೆ ಸೂರ್ಯ. ನೀವು ಗೆದ್ದು ಏನ್ ಮಾಡ್ತೀರಾ ಅಂತ ಕೇಳ್ತಾರೆ ವಿಶಾಲು ಕಡೆಯವರು. ಆಗ ಚೇತಾ ಗೆದ್ಮೇಲೆ ನೀವೇ ನೋಡುರಂತೆ ಅಂತಾನೆ. ಮೀನಾ ಗೆದ್ರೆ ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾಳೆ ಅಂತ ಮೀನಾ ಕಡೆಯವರು ಹೇಳ್ತಾರೆ. ಯಾರಿಗೆ ನಿಮ್ ಓಟು ಅಂತ ಸೂರ್ಯ ಜೋರಾಗಿ ಕೇಳ್ತಾನೆ. ಮೀನಾಗೆ ನಮ್ ಓಟು ಅಂತ ಎಲ್ರು ಹೇಳ್ತಾರೆ. ದುಡ್ಡು ಕೊಟ್ಟು ಇವ್ರನ್ನ ಕರ್ಕೊಂಡ್ ಬಂದು ಪ್ರಚಾರ ಮಾಡ್ತಿದೀಯ ಅಂತ ಕೇಳ್ತಾರೆ ವಿಶಾಲು ಕಡೆಯವರು. ಇವರೆಲ್ಲ ದುಡ್ಡು ಕೊಟ್ಟು ಕಟ್ಕೊಂಡ್ ಬಂದಿರೋರಲ್ಲ ಅಣ್ಣ, ಮೀನಾ ಒಳ್ಳೆ ಮನ್ಸ್ಗೆ ತಾನೇ ಬಂದಿರೋರು. ಹಾಗಂತ ಸೂರ್ಯ ಹೇಳ್ತಾನೆ. ಅದೆಲ್ಲ ಸರಿ, ಸ್ವಲ್ಪ ಮಾತಾಡ್ದೇನೆ ಸುಮ್ನಿರಿ, ಸ್ವಲ್ಪ ಹೊತ್ತಲ್ಲೇ ನಿಮ್ಮನ್ನು ಒಳಗ್ ಕರೀತಾರೆ, ಮೊದ್ಲು ನಾಮಿನೇಷನ್ ಫೈಲ್ ಮಾಡಿ ಅಂತಾರೆ. ಆಗ ಮಂಜಾ ಬಾವಾ ಇವ್ರಿಗಾಗ್ಲೇ ಭಯ ಬಂದ್ಬಿಟ್ಟಿದೆ ಬಾವಾ, ಅಕ್ಕನೇ ಗೆಲ್ಲೋದು ಅಂತಾನೆ. ಭಯ ಅನ್ನೋದು ಮೀನಾ ನಿಂತ್ಕೊಂಡಾಗ್ಲೇ ಉಟ್ಕೋತು ಕಣೋ, ನಾವು ಗೆಲ್ತೀವಿ ಅಂತಾನೆ ಸೂರ್ಯ. ಮತ್ತೆ ಎಲ್ರು ವಾದ್ಯಗೋಷ್ಠಿಗೆ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾರೆ. ವಿಶಾಲು ಟೆನ್ಷನ್ ಮಾಡ್ಕೊಂಡು ನಿಂತಿರ್ತಾಳೆ. ಅಕ್ಕ ತುಂಬಾ ಓವರ್ ಆಗಿ ಆಡ್ತಿದಾರಕ್ಕ. ಹಾಗಂತ ವಿಶಾಲು ಕಡೆಯವನು ಹೇಳ್ತಾನೆ. ಏನ್ರಿ ಸಾಕು, ಸ್ವಲ್ಪ ಹೊತ್ತು ನಿಲ್ಸಿ ಅಂತ ಮೀನಾ ಹೇಳ್ತಾಳೆ. ನಿಲ್ಸಿ ಎಲ್ರು ಅಂತ ಸೂರ್ಯ ಹೇಳ್ತಾನೆ. ಅಕ್ಕ ನೀನು ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ, ನನಗೋಸ್ಕರ ನೀನ್ ಸ್ಕೂಲ್ನ ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟೆ ಅಂತಾಳೆ ಕನಕ. ಅಕ್ಕ ನೀನ್ ಓದಿದ್ರೆ ಕಲೆಕ್ಟರ್ ಆಗ್ಬಿಡ್ತಿದ್ದೆ ಅಂತ ಮಂಜಾ ಹೇಳ್ತಾನೆ. ಸಾಕು ಸುಮ್ನಿರೋ,
ನನ್ಗೆ ಅಷ್ಟೊಂದು ಬುದ್ಧಿವಂತಿಕೆ ಇಲ್ಲ ಅಂತಾಳೆ ಮೀನಾ. ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ, 10th ಅಲ್ಲೇ ಎಷ್ಟೊಂದು ಮಾರ್ಕ್ಸ್ ತೆಗ್ದಿದೆ ನೀನು ಅಂತ ಮಂಜ ಹೇಳ್ತಾನೆ. ಆಗ ಶ್ರುತಿ, ಮೀನಾ ಬ್ರಿಲಿಯಂಟ್ ಅಂತ ನನಗೂ ಗೊತ್ತು, ಅವ್ರಿಗೆ ಪ್ರಾಪರ್ ಆಗಿ ಎಜುಕೇಶನ್ ಕೊಟ್ಟಿದ್ರೆ ಅವರು ದೊಡ್ಡ ಆಫೀಸರೇ ಆಗ್ತಿದ್ರು ಅಂತಾಳೆ. ಮತ್ತೀಗ ಅಧ್ಯಕ್ಷೆ ಆಗ್ತಿದ್ದಾಳಲ್ಲ, ಇನ್ನೇನು ಬೇಕು ಅಂತಾನೆ ಸೂರ್ಯ. ಇದ್ರಿ ಸ್ವಲ್ಪ ಸುಮ್ಮನಿರ್ತೀರಾ ಅಂತ ಮೀನಾ ಹೇಳ್ತಾಳೆ. ಏನಮ್ಮ, ಅವ್ನು ಹೇಳ್ತಿರೋದು ಕರೆಕ್ಟಾಗಿದೆ. ಕೆಲವು ಜನ ದುಡ್ಡು ಕೊಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಹೋಗ್ತಾರೆ. ನೀನು ಚಿಕ್ಕ ವಯಸ್ಸಿಂದ ಹೂ ಕಟ್ಟಿ ಕಷ್ಟಪಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಹೋಗ್ತಿದ್ಯಾ, ಇದು ದೊಡ್ಡ ವಿಷಯ ಅಲ್ವಾ ಅಂತ ಕೇಳ್ತಾನೆ ಚೇತ. ಮೀನಾ ಮರಿ, ನೀವು ಇಷ್ಟಕ್ಕೆ ಸ್ಟಾಪ್ ಮಾಡಬಾರ್ದು, ಇನ್ನೂ ಡೆವಲಪ್ ಆಗಬೇಕು ಅಂತಾಳೆ ಶ್ರುತಿ. ಇದಕ್ಕೂ ಮೇಲೆ ಇನ್ನೇನಿದೆ ಶ್ರುತಿ ಅಂತ ಮೀನಾ ಕೇಳ್ತಾಳೆ. ಯಾಕಿಲ್ಲ ಮೀನಾ, ಏರಿಯಾ ಕೌನ್ಸಿಲರ್ ಆಗ್ಬೋದು, ಅದಕ್ಕೂ ಮೇಲೆ ಅಂತ ಸೂರ್ಯ ಹೇಳ್ತಿರೋವಾಗ ಮೀನಾ, ಸಾಕು ಸಾಕು ಸುಮ್ಮನಿರಿ, ಮೊದಲು ನಾಮಿನೇಷನ್ ಫೈಲ್ ಮಾಡೋಣ ಅಂತಾಳೆ ಮೀನಾ. ಸರಿನಾ, ಅದಕ್ಕೂ ಮುಂಚೆ ಓವರ ಕನ್ಸೆಲ್ಲ ಕಾಣಬೇಡಿ ಅಂತಾಳೆ. ಅದು ಕನ್ಸಲ್ಲ, ನಿಜವಾಗ್ಲೂ ನಡೀತಿದೆ ಹಾಗಂತ ಸೂರ್ಯ ಹೇಳ್ತಿರುವಾಗ ಹೌದು ಹೌದು ಅಂತ ಎಲ್ಲರೂ ಕೂಗ್ತಾ ಇರ್ತಾರೆ. ನಮ್ಮ ಸಂಘದ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಹಿಂದೆಗಡೆಯವರು ಮಾತಾಡ್ತಾ ಇರ್ತಾರೆ. ಅದನ್ನೇನ್ ಕೇಳ್ತೀಯಾ, ಎಲ್ಲರೂ ಹೇಳ್ತಿರೋದು ಮೀನಾ ಗೆಲ್ತಾಳೆ ಅಂತಾನೆ ಅಂತ ಹೇಳ್ತಾರೆ. ಮೀನಾನೇ ಗೆಲ್ಲೋದು ಅಂತ ಎಲ್ಲರೂ ಜೋರಾಗಿ ಕೂಗ್ತಾ ಇರ್ತಾರೆ. ವಿಶಾಲುಗೆ ಇನ್ನೂ ಟೆನ್ಷನ್ ಜಾಸ್ತಿನೇ ಆಗುತ್ತೆ. ಅದೇಗೆ ಈ ವಿಶಾಲಮ್ಮ ತುಂಬಾ ವರ್ಷದಿಂದ ಗೆಲ್ತಾನೆ ಬಂದಿದ್ದಾರಲ್ಲ ಅಂತ ಕೇಳ್ತಾರೆ ಒಬ್ರು. ಏನ್ ಮಾಡಿದ್ದಾರೆ, ಮೀನಾ ಹೊಸ್ದಾಗಿ ಗೆಲ್ತಿದ್ದಾಳೆ, ಅವಳಿಗೆ ನಮ್ಮ ಕಷ್ಟಗಳೆಲ್ಲ ಗೊತ್ತು, ಖಂಡಿತ ಅವಳೇನೆ ಗೆಲ್ಲೋದು, ಹಾಗೇನೆ ಎಲ್ಲರೂ ಮಾತಾಡ್ತಿರೋದು ಅಂತ ಹೇಳ್ತಾರೆ. ಆಗ ವಿಶಾಲು ಟೆನ್ಷನ್ ಮಾಡ್ಕೊಂಡು, ಇದನ್ನೆಲ್ಲ ನೋಡ್ತಿದ್ರೆ ನಾನು ಗೆಲ್ತೀನೋ ಇಲ್ವೋ ಅಂತ ಡೌಟ್ ಬರ್ತಿದೆ ಅಂತಾಳೆ. ಎಲ್ಲರೂ ನಿಮ್ಮನ್ನೇ ಅಲ್ವಕ್ಕ ಗೆಲ್ತಾರೆ ಅಂತ ಹೇಳ್ತಿರೋದು ಅಂತ ಅವಳ ಕಡೆಯನ್ನು ಹೇಳ್ತಾಳೆ. ನನ್ನನ್ನು ಹೊಗಳೋದನ್ನ ನಿಲ್ಸೋ, ನನಗೆ ಖುಷಿ ಆಗ್ಬೇಕು ಅಂತ ಏನೇನೋ ಹೇಳ್ತಿರ್ಬೇಡ, ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಥರ ಹೇಳ್ತಾ ಇರ್ಬೇಡ, ಇದನ್ನೆಲ್ಲ ನೋಡ್ತಿದ್ರೆ ಅವಳೇ ಗೆಲ್ತಾಳೆ ಅಂತ ನನ್ಗನ್ನಿಸ್ತಿದೆ ಅಂತಾಳೆ. ಹಾಗಂತ ಹೋಗಿ ಕಾರಲ್ಲಿ ಕೂತ್ಕೊಂಡು ಫೋನ್ ಮಾಡ್ತಾಳೆ. ಹೇಳಿ ಅಕ್ಕ ಅಂತ ಅವ್ರ ಕಡೆ ರೌಡಿ ಕೇಳ್ತಾನೆ. ಎಲ್ಲೋ ಇದೆಯಾ ಅಂತ ಕೇಳ್ತಾಳೆ. ಇಲ್ಲೇ ಇದೀನಕ್ಕ ಅಂತ ಹೇಳ್ತಾನೆ. ಮೀನಾ ನಾಮಿನೇಷನ್ ಫೈಲ್ ಮಾಡಬಾರ್ದು, ಮಾಡೋಕ್ಕಾಗದೆ ಅಲ್ಲಿಂದ ಓಡೋಗ್ಬೇಕು, ಸರಿನಕ್ಕ, ಹಾಗೆ ಮಾಡ್ತೀನಿ ಅಂತ ಅವಳ ಕಡೆ ರೌಡಿ ಹೇಳ್ತಿರೋವಾಗ, ಅವಳಿಗೇನಾದ್ರೂ ಆದ್ರೆ ಅವಳು ನಾಮಿನೇಷನ್ ಫೈಲ್ ಮಾಡದೇ ಇರೋಲ್ಲ, ಅದಕ್ಕೆ ಆ ಸೂರ್ಯನ್ಗೇನಾದ್ರೂ ಆಗುವಾಗ ಮಾಡಬೇಕು, ನಾಮಿನೇಷನ್ ಫೈಲ್ ಮಾಡೋಕ್ಕೂ ಮುಂಚೆ ಆ ಕೆಲಸ ಮಾಡಿ ಮುಗಿಸು ಅಂತ ಹೇಳ್ತಾಳೆ. ಸರಿನಕ್ಕ ಅಂತ ಅವಳ ಕಡೆ ರೌಡಿ ಹೇಳ್ತಾನೆ. ವಿಶಾಲು ಅಲ್ಲಿಂದ ಹೋಗ್ತಾಳೆ. ಅವಳ ಕಡೆ ರೌಡಿ ಮುಖಕ್ಕೆ ಕಟ್ಚಿಟ್ ಕಟ್ಕೋತಾ ಇರ್ತಾನೆ. ಮೀನಾ, ಸೂರ್ಯ ಬನ್ನಿ ನಾಮಿನೇಷನ್ ಫೈಲ್ ಮಾಡಿ ಅಂತ ಆಫೀಸ್ ಸ್ಟಾಫ್ ಬಂದು ಕರೀತಾರೆ. ಎಲ್ಲರೂ ಡ್ಯಾನ್ಸ್ ಮಾಡೋಕ್ ಶುರು ಮಾಡಿ ಅಂತ ಹೇಳಿ ಸೂರ್ಯ ಖುಷಿಯಿಂದ ಚೇತ ಮತ್ತೆ ಮಂಜುನ್ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾನೆ. ಏನ್ರಿ, ಬನ್ನಿ ಮೊದಲು ನಾಮಿನೇಷನ್ ಫೈಲ್ ಮಾಡೋಣ ಅಂತ ಮೀನಾ ಕೇಳ್ತಿರುವಾಗ ಸೂರ್ಯ ಅವಳನ್ನ ಮಧ್ಯಕ್ಕೆ ಸೇರಿಸ್ಕೊಂಡು, ಮೀನಾ ಇದೆಲ್ಲ ಸಾಧಾರಣ ಅಲ್ಲ ಮೀನಾ, ನೀನ್ ಅಧ್ಯಕ್ಷೆ ಆಗ್ತಿದ್ಯಾ, ನಿನ್ ತರ ಹೂ ಮಾರೋರು ಹೂ ಕಟ್ಟೋರು ಕಷ್ಟಪಡ್ತಿರೋರಿಗೆಲ್ಲ ಒಳ್ಳೇದ್ ಮಾಡಕ್ ಹೋಗ್ತಿದ್ಯಾ ಮೀನಾ, ಖುಷಿಯಿಂದ ಹೋಗ್ಬೇಕು ಅಂತ ಹೇಳ್ತಾ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಆಗ ಶ್ರುತಿ ಆಲ್ ದ ಬೆಸ್ಟ್ ಮೀನಾ ಮರಿ ಅಂತ ಹೇಳ್ತಾಳೆ. ಕನಕ ಕಂಗ್ರ್ಯಾಚುಲೇಷನ್ಸ್ ಅಕ್ಕ ಅಂತ ಹೇಳ್ತಾಳೆ. ಮಂಜ ಕೂಡ ಕಂಗ್ರಾಟ್ಸ್ ಹೇಳ್ತಾನೆ. ಹಾಗೆ ಚೇತನ ಕೂಡ ಕಂಗ್ರಾಟ್ಸ್ ಸಿಸ್ಟರ್ ಅಂತ ಹೇಳ್ತಾನೆ. ಮೀನಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾಳೆ. ಅದೇ ಸಮಯಕ್ಕೆ ವಿಶಾಲು ಕಡೆ ರೌಡಿ ಮೆಲ್ಲಗೆ ಜನಗಳ ಮಧ್ಯೆನೆ ಬರ್ತಾನೆ. ಸೂರ್ಯ ಅವನ ಪಾಡ್ಗೋನು ಎಲ್ಲರ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಆ ರೌಡಿ ಚಾಕು ಇಟ್ಕೊಂಡು ಬರೋದನ್ನ ಮೀನಾ ಗಮನಿಸ್ತಾಳೆ. ನೀನೇನ್ ಸೂರ್ಯನ್ಗೆ ಚಾಕು ಚುಚ್ಚಬೇಕು ಅನ್ನೋ ಅಷ್ಟರಲ್ಲಿ ಮೀನಾ ಅಂತ ಅಡ್ಡ ಬರ್ತಾಳೆ. ಅವನು ಮೀನಾಗೆ ಚಾಕು ಹಾಕ್ಬಿಡ್ತಾನೆ. ಸೂರ್ಯ ಅವ್ನ ಕುತ್ತಿಗೆ ಪಟ್ಟೆ ಇಟ್ಕೋತಾನೆ. ಹಾಗೇನೆ ಅವ್ನ ಖರ್ಚಿಗೆ ತೆಗ್ದು ಮುಖ ನೋಡ್ತಾನೆ. ಮೀನಾ ಅಮ್ಮ ಅಂತೇಳಿ ಕೆಳಗೆ ಬೀಳ್ತಾಳೆ. ಸೂರ್ಯ ಮೀನಾನ ಇಟ್ಕೊಂಡಿರ್ತಾನೆ. ಮೀನಾ ಏನಾಯ್ತು ಅಂತ ಎಲ್ಲರೂ ಓಡ್ ಬರ್ತಾರೆ. ಮೀನಾ ಹಾಸ್ಪಿಟಲ್ಗೆ ಹೋಗೋಣ ಬಾ ಅಂತ ಸೂರ್ಯ ಹೇಳ್ತಾನೆ. ಬಾಕ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕನಕ ಕೂಡ ಹೇಳ್ತಾಳೆ. ಬೇಡ ರೀ, ಮೊದಲು ನಾನು ನಾಮಿನೇಷನ್ ಫೈಲ್ ಮಾಡಬೇಕು ಅಂತಾಳೆ. ಮೀನಾ ಮರಿ, ಏನು ಹೇಳ್ತಿದ್ದೀರಾ ನೀವು, ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಅಂತ ಶ್ರುತಿ ಹೇಳ್ತಾಳೆ. ಹೌದಕ್ಕ, ಹಾಸ್ಪಿಟಲ್ಗೆ ಹೋಗೋಣ ಅಂತ ಕನಕ ಹೇಳ್ತಾಳೆ. ಮೀನಾ ಬಾ ಮೀನಾ, ಹಾಸ್ಪಿಟಲ್ಗೆ ಹೋಗೋಣ, ಇದನ್ನೆಲ್ಲ ಆಮೇಲೂ ನೋಡ್ಕೋಬಹುದು ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ರೀ, ಟೈಮ್ ಆಗ್ಬಿಡುತ್ತೆ, ನನಗೋಸ್ಕರ ನೀವೆಲ್ಲರೂ ಇಷ್ಟು ಕಷ್ಟಪಟ್ಟಿದ್ದೀರಾ, ಆಸೆ ಪಡ್ತಿರೋ ಹಾಗೆ ನಾನು ಗೆಲ್ಲೇಬೇಕು. ಮೀನಾ ಹಾಗಂತಿರೋವಾಗ ಈಗಿದೆಲ್ಲ ಮುಖ್ಯನಾ ಮೀನಾ, ಬಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ನಾನು ಹೇಳೋದನ್ನ ಕೇಳಿ, ಮೊದಲು ನಾಮಿನೇಷನ್ ಫೈಲ್ ಮಾಡಬೇಕು ಅಂತಾಳೆ. ಆಗ ಕನಕ ತನ್ನ ವೇಲ್ನ ಬಿಚ್ಚಿ ಮೀನಾಗೆ ಚುಚ್ಚಿರೋ ಕಡೆ ಕಟ್ತಾಳೆ. ಕನಕ ಮತ್ತೆ ಸೂರ್ಯ ಹುಷಾರಾಗಿ ಕಟ್ತಾರೆ. ನೋಡ್ಕೊಂಡು ಅಂತ ಜನ ಎಲ್ಲ ಹೇಳ್ತಾ ಇರ್ತಾರೆ. ಮೆಲ್ಲಿಗೆ ಅನ್ಕೊಂಡು ಎಲ್ಲರೂ ಮೀನಾ ಜೊತೆ ಹೋಗ್ತಾರೆ. ಆಗ ಅಲ್ಲಿರೋ ಆಫೀಸರ್ಸ್ಗಳೆಲ್ಲ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಏನಮ್ಮ ಏನಾಯ್ತು ಅಂತ ಕೇಳ್ತಾರೆ. ಸರ್, ಮಾತಾಡೋಕ್ಕೆ ಸಮಯ ಇಲ್ಲ ಸರ್, ಮೊದಲು ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಸೂರ್ಯ ಹೇಳ್ತಾನೆ. ಬನ್ನಿಯಮ್ಮ ಬೇಗ ಸೈನ್ ಮಾಡಿ ಅಂತ ಆಫೀಸರ್ ಹೇಳ್ತಾರೆ. ಮೀನಾ ಕಷ್ಟಪಟ್ಟು ಸೈನ್ ಮಾಡ್ತಾಳೆ. ನೀವು ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬಿಡಿ ಅಂತ ಆಫೀಸರ್ ಹೇಳ್ತಾರೆ. ಕನಕ ಡಾಕ್ಯುಮೆಂಟ್ಸ್ನೆಲ್ಲಾನು ಕೊಡಕ್ಕೆ ಹೋಗ್ತಾಳೆ. ಬೇಗ ಬನ್ನಿ ಅಂತ ಹೇಳಿ ಚೇತ ಮತ್ತೆ ಮಂಜ ಕಾರ್ ಅರೇಂಜ್ ಮಾಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.